ಒಂದು, ನೀವೆಲ್ಲರೂ ಗಮನದಲ್ಲಿಡಬೇಕಾದ ಒಂದೇ ಮುಖ್ಯ ವಿಷಯ ಅಂದರೆ, ಸಿವಿಲ್ ಸರ್ವಿಸ್ ಪರೀಕ್ಷೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳ ಕಠಿಣ ಪರೀಕ್ಷೆ. ಅದು ಕಾಪಿ ಹೊಡೆದು ಪಾಸ್ ಮಾಡುವಂಥ ಪರೀಕ್ಷೆ ಅಲ್ಲ, ಇಲ್ಲ ಬಾಯಿಪಾಠ ಮಾಡಿ ರಟ್ಟು ಹೊಡೆದು ಪಾಸ್ ಮಾಡುವಂಥ ಪರೀಕ್ಷೆ ಅಲ್ಲ. ಎರಡನೇದು, ಅದು ಹಿಂಗೆ ಕಲ್ಲು ಓದಿದ ತಕ್ಷಣ ಮಾವಿನಕಾಯಿ ಬೀಳೋದಿಲ್ಲ, ಬಹಳ ಪ್ರಯತ್ನ ಮಾಡಬೇಕು. ಮೊದಲನೇ ಪ್ರಯತ್ನದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಅಥವಾ ಯಾವುದೇ ಬೇರೆ ಪರೀಕ್ಷೆ ಯಾರಿಗೂ ಸಿಗೋದಿಲ್ಲ. ಯಾರೋ ಸಿಕ್ಕಿದವರು ಪುಣ್ಯವಂತರು. ಅದಿಟ್ಕೊಂಡು ಬಹಳ ಕಷ್ಟದ 15 ಲಕ್ಷ ಮಂದಿ ಈ ವರ್ಷ 2026 ಮುಂದಿನ ತಿಂಗಳು ಪರೀಕ್ಷೆ ಇದೆ. 14 ಲಕ್ಷ ಮಂದಿ ಅಪ್ಲೈ ಮಾಡಿದ್ರು. 14 ಲಕ್ಷ. ಅದರಲ್ಲಿ 6 ಲಕ್ಷ ಮಂದಿ ಪರೀಕ್ಷೆ ಬರೀತಾರೆ. ಆ 6 ಲಕ್ಷ ಮಂದಿನಲ್ಲಿ ಮೇನ್ಸ್ ಪರೀಕ್ಷೆ ಹೋಗ್ಲಿಕ್ಕೆ ಕೇವಲ 15,000 ಮಂದಿ ಬರ್ತಾರೆ. 6 ಲಕ್ಷ ಎಲ್ಲಿ, 15,000 ಎಲ್ಲಿ? ಬಹಳ ಕಷ್ಟವಾದ, ಇಷ್ಟು ಕಠಿಣವಾದ ಪರೀಕ್ಷೆ. ಈ ಕಠಿಣವಾದ ಪರೀಕ್ಷೆಗೆ ಏನು ಮಾಡಬೇಕು? ನೀವೆಲ್ಲ ಬಂದ ವಿದ್ಯಾರ್ಥಿಗಳು ಈಗ PUC ಅಥವಾ ಅದಕ್ಕಿಂತ ಮೇಲಿದ್ದೀರಿ ಅಂತ ಅನ್ಕೋತೀನಿ. PUC ಪರೀಕ್ಷೆಗಿಂತ ಮುಂಚೆನೇ 9ನೇ ತರಗತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಪ್ರಾರಂಭ ಆಗಬೇಕು. 9ನೇ ತರಗತಿ. ಯಾಕೆಂದ್ರೆ ಈಗ ಬಹಳ ಮಂದಿ ನೀವು IIT ನಿನ್ನೆ ಕೂಡ ನೋಡಿದೆ, ಇಲ್ಲಿ ಕೆಳಗಡೆನೂ ಬರೆದು ನಮ್ಮ ಕಲಬುರಗಿ 4 ಮಂದಿ IIT ಪಾಸ್ ಆಗಿದ್ದಾರೆ ಅಂತ ದೊಡ್ಡ ಇದಾಕಿದ್ದಾರೆ, ಬ್ಯಾನರ್ ಹಾಕಿದ್ದಾರೆ. IITಗೆ ಹೋಗ್ಬೇಕಾದ್ರೆ ನನ್ನ ಮೊಮ್ಮಗ ಈಗ 9ನೇ ತರಗತಿಯಿಂದ ಅವ್ರಿಗೆ IIT ಕೋಚಿಂಗ್ ತಗೋತಾ ಇದ್ದಾರೆ. 9ನೇ ತರಗತಿ. IITಗೆ ನೀವು 9ನೇ ತರಗತಿ ಹೋಗ್ಬೇಕಾದ್ರೆ ಸಿವಿಲ್ ಸರ್ವಿಸ್ಗೆ ಅದಕ್ಕಿಂತ ಲೇಟಾಗಿ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಸಿವಿಲ್ ಸರ್ವಿಸ್ ತಯಾರಿ 9ನೇ ತರಗತಿಯಿಂದ ತಯಾರಿ ಪ್ರಾರಂಭ ಆಗಬೇಕು. ಹೇಗೆ ತಯಾರಿ ಮಾಡಬೇಕು? ನೀವೆಲ್ಲ ಇಲ್ಲಿ ಬಂದಿರೋರು 9ನೇ ತರಗತಿ ದಾಟಿ ಮುಂದೆ ಬಂದಿದ್ರು ಕೂಡ ನಿಮಗೂ ಹೇಳ್ತೀನಿ. NCERT ಅಂತಿದೆ, ಕೇಂದ್ರ ಸರ್ಕಾರದ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ. NCERT ಪಠ್ಯ ಪುಸ್ತಕಗಳು. ಇದೇ ಪುಸ್ತಕಗಳ ಮೇಲೆ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. NCERT ಪುಸ್ತಕಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜಾಗ್ರಫಿ, ಸೋಷಿಯಲ್ ಸೈನ್ಸ್ ಇವೆಲ್ಲವನ್ನು ಖರೀದಿ ಮಾಡಿ ಆ ಪುಸ್ತಕಗಳನ್ನು ಪ್ರತಿಯೊಂದು ಪಾಠನೂ ಕಲಿಬೇಕು. ನೀವು ಇಂಜಿನಿಯರಿಂಗ್ ಕೂತಿದ್ರು ಕಲೀರಿ, ಮೆಡಿಕಲ್ ಇದ್ರೂ ಕಲೀರಿ. ಅದಾದ ನಂತರ ಇಂಗ್ಲಿಷ್ ಭಾಷೆ ಬಗ್ಗೆ ಸ್ವಲ್ಪ ಹಿಡಿತಾ ಇರಬೇಕು. ಬಹಳ ಮಂದಿ ನನ್ನ ಪ್ರಶ್ನೆ ಕೇಳ್ತಾರೆ, ಕನ್ನಡದಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ ಸರ್, ಕನ್ನಡದಲ್ಲಿ ನಾನು ಚೆನ್ನಾಗಿ ಬರೀತೀನಿ, ನನಗೆ ಇಂಗ್ಲೀಷೇ ಕಷ್ಟ ಆಗ್ತದೆ ಅಂತ. ಈಗ SLC ಲೆವೆಲ್ನಿಂದನೇ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತಾವು ನೋಡ್ಕೊಳ್ಳೇಬೇಕು. ಬಹಳ ಮುಖ್ಯ. ಪ್ರತಿದಿನವೂ ನೀವು 2 ಪತ್ರಿಕೆ ಓದಿ. ಸಂಯುಕ್ತ ಕರ್ನಾಟಕ ಅಂತೂ ಓದಲಿಕ್ಕೇ ಬೇಕು. ಇಂಗ್ಲೀಷ್ ಪತ್ರಿಕೆ ನಿಮಗೆ ಇಷ್ಟವಾದ ಒಂದು ಪತ್ರಿಕೆ ಓದಿ. ಅದರಲ್ಲಿ ಏನೇನು ಮಾಹಿತಿ ಬರ್ತವೆ, ಅಶೋಕ್ ಹಾರ್ನಳ್ಳಿ ಅವರು ಹೇಳಿದ್ರು, ಟಿಪ್ಪಣಿ ಮಾಡ್ಕೋಬೇಕು ಅಂತ. ನೀವು ಏನೇ ಕಲ್ತಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳುವ ಹ್ಯಾಬಿಟ್ ಇದ್ದರೆ ಮಾತ್ರ ಜಯ ಸಾಧ್ಯ. ಆ ಮಾಡಿಕೊಂಡ ಟಿಪ್ಪಣಿ ಇವಾಗ ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಿ ಅದಕ್ಕೂ ಅನುಕೂಲ ಆಗುತ್ತೆ. ಪಾಠ ನೀವು ಏನು ಓದ್ತೀರಿ ಅದರದ ಟಿಪ್ಪಣಿ ಮಾಡ್ಕೊಳ್ಳಿ. 5-6 ವಾಕ್ಯಗಳಲ್ಲಿ ಆ ಪಾಠದ ತಿರುಳು ಏನು ಅನ್ನೋದನ್ನು ನೀವು ಕಲ್ತ್ಕೊಳ್ಳೇಬೇಕು. ಸೊ ಈಗಾಗಲೇ 3 ಪಾಯಿಂಟ್ ಹೇಳಿದ್ದೀನಿ. 1, NCERT ಪುಸ್ತಕಗಳು ಓದಿ. 2, ಪುಸ್ತಕಗಳನ್ನು ಓದಿ, ವೃತ್ತಪತ್ರಿಕೆಗಳನ್ನು ಓದಿ. ಮೂರನೇದು ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ. ಟಿಪ್ಪಣಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಪರೀಕ್ಷೆಯಲ್ಲಿ ಉತ್ತರ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಬಹಳ ಮಂದಿ ವಿದ್ಯಾರ್ಥಿಗಳು ಪೋಸ್ಟ್ ಇಟ್ ಅಂತ ಏನು ಬರ್ತದೆ ಅದರ ಮೇಲೆ ಟಿಪ್ಪಣಿ ಮಾಡಿಕೊಂಡು
ಒಂದು ಕಡೆ ಅಂಟಿಸ್ಕೋತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ನೋಟ್ಬುಕ್ ತಗೊಂಡು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನೋಟ್ಬುಕ್ಕಲ್ಲಿ ಟಿಪ್ಪಣಿ ಮಾಡ್ಕೋತಾರೆ. ಆ ಟಿಪ್ಪಣಿ ಮಾಡ್ಕೊಳ್ಳೋದು ಪ್ಯಾರಾಫ್ರೇಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಶಾರ್ಟ್ ಎಸ್ಸೆಸ್. ನಾನೀಗಾಗಲೇ ಸಂಯುಕ್ತ ಕರ್ನಾಟಕ ಸೇರಿದಾಗ ಹೆಂಗೆ ಕಲಿತೆ ಅಂತ ಹೇಳಿದ್ದೆ. ಕಡಿಮೆ ವಾಕ್ಯಗಳಲ್ಲಿ, ಪದಗಳಲ್ಲಿ ಎಸ್ಸೆಗಳು ಬರಿಬೇಕು. ಸಿವಿಲ್ ಸರ್ವಿಸ್ ಪರೀಕ್ಷೆ, ಮೇನ್ಸ್ ಪರೀಕ್ಷೆಯಲ್ಲಿ 150 ಪದಗಳಿಗೆ ಮೀರದಂತೆ, 300 ಪದಗಳಿಗೆ ಮೀರದಂತೆ ಬರೆಯಿರಿ ಹೇಳ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಒಂದು ವೇಳೆ ನೀವು 300 ಪದಕ್ಕಿಂತ ಜಾಸ್ತಿ ಬರೆದರೆ ಆ ಉತ್ತರ ಓದೋದೇ ಇಲ್ಲ, ಆ ಉತ್ತರಗಳನ್ನೇ ಓದೋದಿಲ್ಲ, ಮೌಲ್ಯಮಾಪನ ಮಾಡೋದಿಲ್ಲ. ಹೀಗಾಗಿ ಎಷ್ಟು ಪದ ಅಂತ ಹೇಳ್ತಾರೆ ಅಷ್ಟು ಪದದಲ್ಲಿ ಬರೆಯೋದು ಕಲ್ತ್ಕೋಬೇಕು. ಅದನ್ನು ನೀವು ಯಾವಾಗ ಕಲಿತೀರಿ ಆವಾಗ ನಿಮಗೆ ಎಂಥದೇ ಪರೀಕ್ಷೆ ಆದರೂ ಬರೀಲಿಕ್ಕೆ ಅನುಕೂಲ ಆಗ್ತದೆ. ತುಂಬ ಜನ ಈಗಾಗಲೇ ನೀವು ಬಂದಿರೋರು ನಿಮ್ಮ ಏನಾಗಬೇಕು ಅಂತ ಆರಿಸ್ಕೊಂಡಿರ್ತೀವಿ. ಮೆಡಿಕಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಸೈನ್ಸ್ ಸ್ಟ್ರೀಮ್ ಅವರಿಗೆ ಅಡ್ವಾಂಟೇಜ್ ಭಾಳ ಇದೆ. ಅದೇನು ಅಡ್ವಾಂಟೇಜ್ ಇದೆ ಅಂದರೆ, ಸೈನ್ಸ್ ಕಲಿತವರು ಬಹಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆಯಬಹುದು. ಆರ್ಟ್ಸ್ನವರಿಗೆ ಕಡಿಮೆ. ಯಾರು BSc, MSc, ಇಂಜಿನಿಯರಿಂಗ್, ಮೆಡಿಕಲ್, ಫಾರ್ಮಸಿ ಇಂಥ ಸಬ್ಜೆಕ್ಟ್ ಕಲ್ತಿರ್ತಾರೆ ಅವರಿಗೆ ಒಂದು 5% ಅಡ್ವಾಂಟೇಜ್ ಇದೆ. ಯಾಕೆ ಅಂದರೆ UPSC 22 ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತೆ. ಆ 22 ಪರೀಕ್ಷೆಗಳಲ್ಲಿ ಸೈನ್ಸ್ ಇದ್ದಂಥ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೆ. ನನ್ನಂಥ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಡ್ವಾಂಟೇಜ್ ಕಡಿಮೆ. ಹಾಗಾಗಿ ನೀವು ಯಾವ ಫೀಲ್ಡ್ ಆರಿಸ್ಕೊಂಡಿದ್ದೀರಿ ಆ ಫೀಲ್ಡ್ ಆರಿಸ್ಕೊಂಡಿದ ನಂತರ ಅದರಲ್ಲಿ ನೀವು ಯಾವ ಸಬ್ಜೆಕ್ಟ್ ತಗೋತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್, ಕೆಲವು ಪರೀಕ್ಷೆನ PUC ಆದ ನಂತರ ಅಪಿಯರ್ ಆಗಬಹುದು. ಎಲ್ಲ ಪರೀಕ್ಷೆಗಳಿಗೂ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಡಿಗ್ರಿ ಬೇಡ. ನಾನು ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮೆಂಟರ್ ಮಾಡಿದ್ದೀನಿ. ನಮ್ಮ ವಿದ್ಯಾರ್ಥಿಗಳು ನೀನು ಏನಾಗ್ತೀಯಪ್ಪ ಅಂತಂದರೆ ಅವರ ಲೆವೆಲ್ ಮೇಲ್ಗಡೆ ಹೋಗಲ್ಲ ಅಂತ ಈಗಾಗಲೇ ಹೇಳಿದೆ. ಕರ್ನಾಟಕ ಬಿಟ್ಟು ಹೋಗೋದಿಲ್ಲ. ನಾನು ಕರ್ನಾಟಕದಲ್ಲೇ ಇರಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಗಾದೆ ಮಾತಿದೆ, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕ್ಕೊಳ್ಳೋದು ಅಂತ. ನಾನು ಕಲಬುರಗಿ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಅಬ್ಬಬ್ಬ ಅಂದರೆ ನಾನು ಇಲ್ಲಿಂದ ಯಾದಗಿರಿ ಹೋಗ್ತೀನಿ, ಇಲ್ಲ ರಾಯಚೂರು ಹೋಗ್ತೀನಿ, ಹೆಚ್ಚು ಅಂದರೆ ಬಳ್ಳಾರಿಗೆ ಹೋಗ್ತೀನಿ, ಅದಕ್ಕಿಂತ ದೂರ ಅಂದರೆ ದಾವಣಗೆರೆ ಹೋಗ್ತೀನಿ. ತುಂಗಭದ್ರಾ ನದಿ ದಾಟಿ ಮುಂದೆ ಹೋಗೋದಿಲ್ಲ. ಆ ಮನೋಭಾವ ಇರಲೇಬಾರದು. ಹಾಗಾಗಿ ಯಾವುದೇ ಪರೀಕ್ಷೆ ಆಗಲಿ, ಭಾಳ ಮಂದಿ ಹೇಳ್ತಾರೆ ನಾವು PSI ಪರೀಕ್ಷೆ ಬರೆದಿದೆ, KPSC ಅವರು ನಮಗೆ 4 ವರ್ಷ ಆಯಿತು ಎಕ್ಸಾಮ್ ಮಾಡಿ, PSI ಎಕ್ಸಾಮ್ ಬರೋಬ್ಬರಿ ಆಗಿಲ್ಲ, ಏನು ಮಾಡಲಿ? ನಾ ಹೇಳ್ತೇನೆ, ನಿಮ್ಗೆ ಯೂನಿಫಾರ್ಮ್ ಹಾಕೋಬೇಕಂತ ಆಸೆ ಇದ್ದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, BSF ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, CRPF ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, SSB ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಯಾತಕ್ಕೆ ಅದಕ್ಕೆ ಹೋಗೋದಿಲ್ಲ? ನಿಮ್ಮ ಪಕ್ಕದ ಜಿಲ್ಲೆ ವಿಜಯಪುರ ಜಿಲ್ಲೆ. ಆ ಜಿಲ್ಲೆಯಿಂದ ಯಾರ್ಯಾರು ಮೆಟ್ರಿಕ್ ಪಾಸ್ ಆಗ್ತಾರೆ ಅರ್ಧಕ್ಕರ್ಧ ಜನ CRPF ಅಲ್ಲಿದ್ದಾರೆ, BSF ಅಲ್ಲಿದ್ದಾರೆ. ನಾನು ಭಾರತ ಚೀನಾ ಬಾರ್ಡರ್ ಹೋಗಿದ್ದೆ. ಅಲ್ಲಿ ನಮ್ಮ ವಿಜಯಪುರದ ಸೈನಿಕ ಸಿಕ್ಕ, CRPF. ಸಲ್ಯೂಟ್ ಮಾಡಿದ, ಕನ್ನಡದವ ಸರ್ ಅಂದ. ಏನಪ್ಪ ಅಷ್ಟು ದೂರ ಬಂದಿದೆ? ಹೌದು ಸರ್, ಹೊಟ್ಟೆ ಪಡ ಬರಬೇಕಲ್ಲ ಅಂದ. ಹಾಗಾಗಿ ನೀವುಗಳು ಒಳ್ಳೆ ನೌಕರಿ ಸಿಗಬೇಕಾದ್ರೆ ನಾನು ಕಲಬುರಗಿಲೇ ಇರ್ತೀನಿ,
ನಾನು ಕಲ್ಯಾಣ ಕರ್ನಾಟಕದಲ್ಲೇ ಇರ್ತೀನಿ, ನಾನು ಕರ್ನಾಟಕದಲ್ಲೇ ಇರ್ತೀನಿ ಅಂತ ಆ ಮನೋಭಾವ ಇಟ್ಕೋಬೇಡಿ. ನಾನು ಎಲ್ಲಿ ಬೇಕಾದ್ರೂ ಹೋಗಿ, ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೌಕರಿ ಮಾಡ್ತೀನಿ ಅಂತ ಫಸ್ಟಲ್ಲಿ ಬರಲಿ. ಹೀಗಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಲಿ, UPSC ಆಗಲಿ, ಯಾವುದೇ ಪರೀಕ್ಷೆ, SSC ಅಂತಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದರ ಪರೀಕ್ಷೆ ಕಂಪ್ಯೂಟರ್ ಮೂಲಕವೇ ಆಗುತ್ತೆ. ನಿಮಗೆ ಆನ್ಲೈನ್ ಪರೀಕ್ಷೆ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ ಅಲ್ವ? ಆನ್ಲೈನ್ ಪರೀಕ್ಷೆ. ಭಾಳ ಮಂದಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆದಮೇಲೆ ಗೇಟ್ ಪರೀಕ್ಷೆ ಬರೀತಾರೆ, ಬೇರೆ ಬೇರೆ ಅಮೆರಿಕ ಪರೀಕ್ಷೆ ಬರೀತಾರೆ. ಪರೀಕ್ಷೆ ಆನ್ಲೈನ್ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆ ಫೀಸ್ ₹100 ₹200 ಇರುತ್ತೆ, ಅದು ಜಾಸ್ತಿ ಅಲ್ಲ. ಆ ಎಕ್ಸಾಮಿನೇಷನ್ ಫೀಲಿಂಗ್ ಏನು ಬರುತ್ತೆ ಅದು ಮುಖ್ಯ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಿರಿ. ಕೆಲವು ಕ್ಯಾಟಗರಿ ವಿದ್ಯಾರ್ಥಿನಿಯರಿಗೆ ಫೀಸೇ ಇಲ್ಲ, ಪರೀಕ್ಷೆ ಶುಲ್ಕನೇ ಇಲ್ಲ, ಹಾಗೇ ಬರೀಬಹುದು. ಆದಷ್ಟು ಹೆಚ್ಚಿಗೆ ಎಕ್ಸಾಮ್ ಬರೆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಅನ್ನುವ ಫೀಲಿಂಗ್, ಭಾವನೆ, ಅನುಭವ ನಿಮಗೆ ಬರ್ತದೆ. ಅದನ್ನು ನೀವು ಬರೀರಿ. ಅದನ್ನು ಬರೆದಾಗ ನಿಮ್ಗೆ ಹೆಂಗೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ.